ಎಲ್ಲ ಸಿಂಗಲ್ ಹುಡುಗರಿಗೆ ನಮಸ್ತೆ. ಪ್ರಸ್ತುತ ಸ್ನೇಹಿತರೆ, ಹುಡುಗಿಯ ಹುಡುಕಾಟದಲ್ಲಿ ಇರ್ತಕ್ಕಂಥ ನಿಮಗೆ ಇಲ್ಲಿ ಒಂದು ಪ್ರೊಫೈಲ್ ಇದೆ, ಬನ್ನಿ. ಈಕೆ ಹೆಸರು ಹೀಮಾ ಕಡೂರ್ ಅಂತ. ಹೀಮಾ 27ರ ವಯಸ್ಸಿನ ಹುಡುಗಿಗೆ ಒಬ್ಬ ಒಳ್ಳೆಯ ಹುಡುಗನ ಅವಶ್ಯಕತೆ ಇದೆ ಸ್ನೇಹಿತರೆ. ಈಕೆ ಊರು ಬಂದ್ಬಿಟ್ಟು ಕಡೂರು. ಎಲ್ಲಿ ಬರುತ್ತೆ ಅಂದರೆ ಚಿಕ್ಕಮಗಳೂರಿನಲ್ಲಿ ಕಡೂರು ಎಂಬ ಒಂದು ಊರಿದೆ, ಅಲ್ಲಿ ಪ್ರಸ್ತುತ ಬರ್ತಕ್ಕಂಥದ್ದು. ಉದ್ಯೋಗ ಬಂದ್ಬಿಟ್ಟು ಹಾರ್ಡ್ವೇರ್ ಅಂಗಡಿನಲ್ಲಿ ಲೆಕ್ಕ ಸಹಾಯಕಿ. ಅಂದರೆ ಹಾರ್ಡ್ವೇರ್ ಅಂದರೆ ಒಂದು ಕಂಪನಿ ಅಂತ ಕರಿತೀವಲ್ವ, ಅಂದರೆ ಕಬ್ಬಿಣ ಉತ್ಪಾದಕರ ಒಂದು ಕಂಪನಿ, ಜೊತೆಗೆ ವಸ್ತುಗಳು ಗ್ಲಾಸ್ ಉತ್ಪಾದಕರ ಒಂದು ಕಂಪನಿ. ಆ ಒಂದು ಕಂಪನಿಯಲ್ಲಿ ಲೆಕ್ಕ ಬರೆದುಕೊಳ್ಳುವಂಥ ಒಂದು ಸಹಾಯಕ ಕೆಲಸ ಮಾಡ್ತಕ್ಕಂಥದ್ದು. ಇವರ ತಂದೆಯವರು ಸ್ವತಃ ಒಂದು ಅಂಗಡಿ, ಕಿರಾಣಿ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಮನೆಯ ಸಂಪೂರ್ಣ ಜವಾಬ್ದಾರಿ ನನ್ನ ಅಣ್ಣ ತೆಗೆದುಕೊಂಡು ಹೋಗ್ತಾ ಇದ್ದಾನೆ, ಅಂದರೆ ಅವನು ಉದ್ಯೋಗ ಮಾಡ್ತಾ ಇದ್ದಾನೆ. ತಾಯಿಯವರು ಮನೆಯಲ್ಲಿ ಹೌಸ್ ವೈಫ್ ಆಗಿದ್ದಾರೆ ಅಂತ ಹೇಳಿದ್ದಾರೆ. ಒಂದು ತುಂಬು ಕುಟುಂಬ ಆಯ್ತಾ ಇದು. ಏನೂ ಕೂಡ ಈಕೆ ಹತ್ರ ಸಮಸ್ಯೆ ಇಲ್ಲ. ಅಂದರೆ ಇದೇನೋ ಅಂತಾರಲ್ಲ, ಅದು ಇದು ಜಾತಕ ಮತ್ತು ರಾಶಿ ಈ ರೀತಿ ಇದರಲ್ಲಿ ಏನೂ ಕೂಡ ಸಮಸ್ಯೆ ಇಲ್ಲ. ಹೀಮಾ ಅವರಿಗೆ ಒಳ್ಳೆಯ ಒಂದು ಸಂಸ್ಕೃತಿ ಉಳ್ಳಂತಹ ಹಿಂದೂ ಮನೆತನದ ಒಬ್ಬ ಹುಡುಗಿ ಆಯಿತಾ. ಕ್ಲಾರಿಫಿಕೇಷನ್ ಸಿಗ್ತಾ. ಸೊ ಹಾರ್ಡ್ವೇರ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಈಕೆಗೆ ಲೆಕ್ಕಪತ್ರದಲ್ಲಿ ಪ್ರಸ್ತುತ ಎಲ್ಲ ರೀತಿಯಲ್ಲಿ ಗೊತ್ತು, ಸಂಖ್ಯೆಗಳ ಬಗ್ಗೆ ಹಿಡಿತ ಗೊತ್ತಿದೆ, ಎಷ್ಟರ ಮಟ್ಟಿಗೆ ಮಾತಾಡಬೇಕು, ಸಂಸಾರ ಆದ ನಂತರ ಯಾವ ರೀತಿಯಲ್ಲಿ ಇರಬೇಕು ಸಾಂಸಾರಿಕ ಜೀವನದಲ್ಲಿ ಅಂತ ಐಡಿಯಾ ಸಹ ಇದೆ ಅಂತ ಕ್ಲಾರಿಟಿ ಕೊಟ್ಟಿರ್ತಾರೆ. ಈಕೆಗೆ ಬೇಕಾಗಿರ್ತಕ್ಕಂಥ ಹುಡುಗನ ಕ್ವಾಲಿಫಿಕೇಷನ್ ಅಂದರೆ ರಿಕ್ವೈರ್ಮೆಂಟ್. ಸೊ ಗೌರವಕ್ಕೆ ಮೊದಲು ಸ್ಥಾನ ಕೊಡುವಂಥ ಒಬ್ಬ ಹುಡುಗ, ಎಲ್ಲ ಸಂದರ್ಭದಲ್ಲೂ ಪಾರ್ಟ್ನರ್ಗಳಿಗೆ ಮಾನ ಗೌರವ ಕೊಡುವಂಥ ಒಬ್ಬ ಹುಡುಗ. ಸೊ ಅರ್ಥ ಆಗಲಿಲ್ಲ ಅಲ್ವಾ, ಸ್ವಲ್ಪ ಕನ್ಫ್ಯೂಷನ್ ಆಗ್ತಾ ಇದೆ. ಅಂದರೆ ಎಲ್ಲ ಸಂದರ್ಭದಲ್ಲೂ ಪಾರ್ಟ್ನರ್ಗಳಿಗೆ ಮಾನ ಗೌರವ ಕೊಡಬೇಕು. ಅಂದರೆ ನನ್ನ ಫ್ರೆಂಡ್ಸ್ ಆಗಿರಲಿ, ನನ್ನ ಫ್ಯಾಮ್ಲಿಗಳಾಗಿರಲಿ, ಎಲ್ಲರ ಜೊತೆ ನಾನು ಇದ್ದಾಗ ಅವ್ರಿಗೆ ಲೇ ಬಾರೆ ಹೋಗಿ ಅಂತ ಅನ್ನಕ್ಕೆ ಹೋಗ್ಬಿಡಿ, ಪ್ರೀತಿಯಿಂದ ಹೆಸರಿಟ್ಟು ಕರೀರಿ ಆಯಿತಾ. ಆ್ಯಂಡ್ ವಯಸ್ಸಿನ ಅಂತರ, ನನಗಿಂತ ನೀವು 4 ವರ್ಷ ದೊಡ್ಡವರಾಗಿದ್ದರೂ ಒಪ್ಪಿಗೆ ಇದೆ ಸರ್. ನಮ್ಮಿಬ್ಬರ ಸ್ನೇಹ ಭಾವ, ಹವಾಮಾನ, ಸಂಬಂಧ, ಬಾಂಡಿಂಗು ಅದೆಲ್ಲನೂ ಕೂಡ ಚೆನ್ನಾಗಿರಬೇಕು ಅಷ್ಟೇ. ಏಜ್ ಅನ್ನೋದು ಒಂದು ನಂಬರ್ ಅಷ್ಟೇ, ನಮ್ಮಿಬ್ಬರ ಸಂಬಂಧ ಗಟ್ಟಿಯಾಗಿರಬೇಕು, ಅದು ಮೇನ್ ಇಂಪಾರ್ಟೆಂಟ್ ಅಂತ ಹೇಳತಕ್ಕಂಥ ಹುಡುಗಿ. ಸಾರ್ವಜನಿಕವಾಗಿರಲಿ ಖಾಸಗಿ ಆಗಿರಲಿ ಒಂದೇ ರೀತಿಯಲ್ಲಿ ವರ್ತನೆ ಮಾಡಿ. ಅಂದರೆ ಎಲ್ಲರಿದ್ದಾಗ ಸ್ವಲ್ಪ ಹೊಗಳೋದು, ಯಾರು ಇಲ್ದಾಗ ತೆಗಳೋದು ಬೇಡ. ಒಂದೇ, ನೀವು ಯಾವ ರೀತಿ ಇದ್ದರೆ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗಿ, ಚೇಂಜಸ್ ಆಗೋದು ಬೇಡ. ಮಾತಿನಲ್ಲಿ ಸೌಮ್ಯತೆ, ನಡತೆಯಲ್ಲಿ ಸತ್ಯತೆ, ಅವಳ ಕನಸುಗಳಿಗೆ ಬೆಂಬಲ ಕೊಡುವಂತಹ ಒಬ್ಬ ಹುಡುಗ ಆಗಿದ್ದರೆ ಸಾಕು. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡಿ. ದುಡ್ಡು ಬೇಕು ನನಗೆ, 1 ಕೋಟಿ ಆಸ್ತಿ ಇರಬೇಕು ಅಂತ ಏನು ಹೇಳಿಲ್ಲ ಅಲ್ಲ. ನೀವು ಚೆನ್ನಾಗಿ ನೋಡ್ಕೊಂಡು ಹೋಗಿ, ಒಂದು ಸೌಮ್ಯತೆ, ಸ್ವಭಾವ, ಸತ್ಯತೆಯಿಂದ ಇದ್ದರೆ ನನಗೆ ಒಪ್ಪಿಗೆ ಅಂತ ಹೇಳಿದ್ದಾರೆ. ಆಯ್ತು ಗುರುವೆ, ಈ ಒಂದು ಪಾಯಿಂಟ್ಗಳಿಗೆ ಸಂಬಂಧಪಟ್ಟಂತೆ ನನ್ನ ಹತ್ರ ಎಲ್ಲನೂ ಓಕೆ ಇದೆ. ಇವಾಗ ನಾನು ಏನು ಮಾಡಬೇಕು? ಸಿಂಪಲ್, ಕೆಳಗಡೆ DM ಫಾರ್ ದ ಕಂಪ್ಲೀಟ್ ಡೀಟೇಲ್ಸ್ ಫಾರ್ ಡಿಸ್ಕ್ರಿಪ್ಷನ್ ಜಿಮೇಲ್ ಐಡಿಗೆ ಕಳುಹಿಸಿಕೊಡಿ ಅಂತ ಏನಿದೆ, ಅಂದರೆ ಕೆಳಗಡೆ ಇರ್ತಕ್ಕಂತಹ ಒಂದು ಜಿಮೇಲ್ ID ಪ್ರಸ್ತುತ ಬ್ರೋಕರ್ ಅವ್ರದ್ದಾಗಿರುತ್ತೆ. ಮದುವೆಗೆ ಫಿಕ್ಸ್ ಮಾಡಿಕೊಡ್ತಾನಲ್ಲ ಬ್ರೋಕರ್ ಅವ್ರದ್ದು. ಅಲ್ಲಿಗೆ ನೀವು ಸರ್ ಕ್ಯಾನ್ ಐ ಗೆಟ್ ಮೋರ್ ಇನ್ಫಾರ್ಮೇಷನ್, ನನಗೆ ಇವರು ಇಷ್ಟ ಆಗಿದ್ದಾರೆ ಅಂತ ಒಂದೇ ಒಂದು ಮೆಸೇಜ್ ಹಾಕಿದರೆ ಪ್ರತಿಯೊಂದು ಡೀಟೇಲ್ಸ್ ಅವರು ಕಳಿಸಿಕೊಡ್ತಾರೆ ನಿಮಗೆ. ಅಲ್ಲಿಗೆ ನೀವು ಎಲ್ಲ ರೀತಿಯಲ್ಲೂ ಕೂಡ ತಿಳ್ಕೊಳ್ಬೋದು. ಇದು ಆಗ್ತಕ್ಕಂಥ ಪ್ರೊಸೆಸಿಂಗು. ಆ್ಯಂಡ್ ಈ ಒಂದು ಕಾರು ತೋರಿಸ್ತಾ ಇದ್ದೀನಿ, ಒಂದು ಸಲ ಕಣ್ಣೈಸಿ. ಯಾಕೆ ನನಗೆ ಬೇಕಾಗಿರೋದು ಆಕೆ ಫೋಟೋ ಅಷ್ಟೇ, ಕಾರ್ ಏನಕ್ಕೆ? ಗುರುಗಳೇ, ನೀವು ಅವ್ರನ್ನ ಮದುವೆ ಆದರೆ ಪ್ರಸ್ತುತ ಈ ಕಾರು ಕೂಡ ನಿಮಗೆ ಕೊಡ್ತಾ ಇದ್ದಾರೆ, ಆಫರಲ್ಲಿ ಸಿಗ್ತಕ್ಕಂಥದ್ದು. ಸೊ ಏನಕ್ಕೆ ಅಂದರೆ ಬ್ರೋಕರ್ ಅವರು ಪ್ರಸ್ತುತ ಇವ್ರ ಕಡೆಯಿಂದ ಹೆಚ್ಚಿಗೆ ಎಷ್ಟು ಜನಕ್ಕೆ ಮ್ಯಾರೇಜ್ ಮಾಡಿಸ್ತಾರೋ ಸ್ವತಃ ಅವರು ಅರ್ಧ ದುಡ್ಡು ಇವ್ರು ಅರ್ಧ ದುಡ್ಡು ಕಂಪೇರ್ ಮಾಡಿ ಪ್ರಸ್ತುತ ವರನಿಗೆ ಒಂದು ಕಾರನ್ನು ಗಿಫ್ಟ್ ಕೊಡ್ತಾ ಇದ್ದಾರೆ. ಯಾಕಂದರೆ ನಿಮಗೆ ಅವ್ರ ಜೊತೆ ಮದುವೆ ಮಾಡಿಸ್ಬೇಕು ಅಂದರೆ ದುಡ್ಡು ಕೊಡ್ತಾರೆ, ಅದರಲ್ಲಿ ಅರ್ಧ ಕಮಿಷನ್ ನಿಮಗೆ ಗಿಫ್ಟಾಗಿ ಒಂದು ಕಾರನ್ನು ಕೊಡ್ತಕ್ಕಂಥದ್ದು. ಇದೊಂದು ಸಫಾರಿ ಒಳ್ಳೆಯ ಒಂದು ಲಾರ್ಜೆಸ್ಟ್ ಆ್ಯಂಡ್ SUV ಬೋಲ್ಡ್ ಕಾರ್. ಇದು ಸ್ಟೈಲಿಶ್ ಮತ್ತು ಎಕ್ಸಲೆಂಟ್ ಸೇಫ್ಟಿ ಉಳ್ಳಂತಹ ಕಾರು. ಪ್ರೊವೈಡೆಡ್ 6.7 ಸೀಟರ್ ಅವೈಲಬಿಲಿಟಿ ಇದೆ. ಮೇಕಿಂಗ್ ಆ್ಯಂಡ್ ಒಳ್ಳೆಯ ಒಂದು ಪರ್ಫೆಕ್ಟ್ ಮತ್ತು ಬಿಗ್ ಆಗಿರ್ತಕ್ಕಂಥ ಫಾರ್ಮಾಲಿಟೀಸಲ್ಲಿ ರೆಡಿಯಾಗಿರ್ತಕ್ಕಂಥ ಕಾರು. ದ ಸಸ್ಪೆನ್ಷನ್ ಹ್ಯಾಂಡಲ್ ಆ್ಯಂಡ್ ಬ್ಯಾಡ್ ರಿಲ್ಸ್ ವೆಲ್ ಆ್ಯಂಡ್ ಅಟ್ರಾಕ್ಟಿವ್ ಆ್ಯಂಡ್ ಎಲಿವೇಟೆಡ್ ಸೀಟಿಂಗ್ ಗಿವ್ ಮ್ಯಾಂಡ್ ಕಮೆಂಡಿಂಗ್ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಅಂದರೆ ಇದರಲ್ಲಿ ಒಳಗಡೆ ಇರ್ತಕ್ಕಂಥ ಸೀಟ್ಗಳು ಎಷ್ಟೊಂದು ಅಟ್ರಾಕ್ಟಿವ್ ಆಗಿದೆ ಅಂತಂದರೆ ಸ್ಮೂತ್ ಜರ್ನಿ ಆಗುತ್ತೆ. ಲಾಂಗ್ ಡ್ರೈವ್ ಹೋಗಬೇಕು ಅಂತ ಅಂದ್ಕೊಂಡ್ರೂ ಕೂಡ ಆರಾಮಾಗಿ ಹೋಗ್ಬೋದು, ಆ ರೀತಿ ಸ್ಮೂತ್ ಜರ್ನಿ ಇದರಲ್ಲಿ ಆಗುತ್ತೆ ಅಂತ ತಿಳಿಸಿದ್ದಾರೆ ಸ್ನೇಹಿತರೆ. ಆ್ಯಂಡ್ ಒಳ್ಳೆಯ ಒಂದು ಸಸ್ಪೆನ್ಸಿವ್ ಆಗಿರ್ತಕ್ಕಂತಹ ಕ್ವಾಲಿಟಿಯಲ್ಲಿ ಇದು ನಿಮಗೆ ಸಿಗ್ತಕ್ಕಂಥದ್ದು. ಸೊ ನೋಡ್ಕೊಳ್ಳಿ, ಯಾರೂ ಕೂಡ ಆಫರ್ನ ಬಿಟ್ಕೊಡೋಕ್ಕೆ ಹೋಗಬೇಡಿ. ಒಂದು ಸಲ ಟ್ರೈ ಮಾಡಿ, ಬ್ರೋಕರ್ ಅವ್ರ ಜೊತೆ ಮಾತಾಡಿ,
ಅವರು ಕೂಡ ನಿಮಗೆ ಇಷ್ಟ ಆಗಬೇಕು ಅಂತ ಅನಿಸಿದ್ರೆ ಹಾಗೆ ಹಾಕ್ತಾರೆ, ಇಲ್ಲ ಅಂತಂದರೆ ಬಿಟ್ಟಾಕಿ ಬೇರೆಯವ್ರ ಹುಡುಕ್ ನಾನು ಕೊಡ್ತೀನಿ. ಈ ಒಂದು ಕಾರಿಗೆ ಸಂಬಂಧಪಟ್ಟಂತೆ ಒಳಗಡೆ ಇರ್ತಕ್ಕಂತಹ ಇಂಟೀರಿಯಲ್ಸ್ಗಳ ಡಿಸೈನ್ ತೋರಿಸ್ತಾ ಇದ್ದೀನಿ, ಒಂದು ಸಲ ನೋಡ್ಕೊಳ್ಳಿ ಸ್ನೇಹಿತರೆ. ಏನಕ್ಕೆ ಇಂಟೀರಿಯಲ್ ಡಿಸೈನ್ಗಳು ಯೂಸ್ಫುಲ್ ಆಗುತ್ತೆ? ಬೈ ಚಾನ್ಸ್ ಇವಾಗ ನಾವು ಆರ್ಡ್ರ್ ಮಾಡಿದ್ದೇವೆ, ಕಡಿಮೆ ದುಡ್ಡಿನಲ್ಲಿ ಬಂದಿದೆ ನೋಡಿ ಕಾರು ಅಂದಾಗ ಇದು ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ವೇಸ್ಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಎಲ್ಲನೂ ಇವಾಗಲೇ ನೋಡಿಕೊಂಡ್ರೆ ಆಮೇಲೆ ನಿಮಗೆ ಈಸಿ ವೇಯಲ್ಲಿ ಹೋಗುತ್ತೆ ಸ್ನೇಹಿತರೆ. ಇದು ಸ್ಟೇರಿಂಗ್ ಆಗಿರ್ತಕ್ಕಂಥ ಇಂಟೀರಿಯಲ್ ಆ್ಯಂಡ್ ಸ್ಕ್ರೀನ್ ನೋಡ್ತಾ ಇದ್ದೀರಾ. ಸ್ಕ್ರೀನ್ ಬಂದುಬಿಟ್ಟು 4.3 ಸೆಂಟಿಮೀಟರ್ನ ಒಂದು ಸ್ಕ್ರೀನ್, ಲಾಂಗ್ ಸ್ಕ್ರೀನ್ ಇದೆ. ಇದು ಬಂದ್ಬಿಟ್ಟು ಡೀಸೆಲ್ ವೇರಿಯಂಟ್ ಆಗಿರ್ತಕ್ಕಂಥ ಕಾರ್ ಸ್ನೇಹಿತರೆ. ಅಂದರೆ ಡೀಸೆಲ್ ಹಾಕಿದ್ರೆ ಮಾತ್ರ ಮೂವ್ ಆನ್ ಆಗುತ್ತೆ. ಡಿಡ್ ಯು ಅಂಡರ್ಸ್ಟ್ಯಾಂಡ್? ಓಕೆ, ಯು ಅಗ್ರಿ. ಆ್ಯಂಡ್ ಒಳ್ಳೆಯ ಒಂದು ಸ್ಟೈಲಿಶ್, ಒಳ್ಳೆಯ ಒಂದು ಕ್ವಾಲಿಟಿ ಆ್ಯಂಡ್ ಇದರ ಒಂದು ಇಕ್ವಾಲಿಟಿ ಮತ್ತು ಡಿಸೈನ್ ನೋಡಿದ್ರೆ ಎಲ್ಲನೂ ಕೂಡ ಸೇಮ್ ಅಂತ ಅನಿಸುತ್ತೆ ಸ್ನೇಹಿತರೆ. ಆ ಒಂದು ಕ್ವಾಲಿಟಿಯಲ್ಲಿ ಸಂಬಂಧಿಸಿದಂತೆ ನಂಬರ್ 1 ಇದೆ, ಚೆನ್ನಾಗಿದೆ. ಇದರಲ್ಲಿ ಏರ್ ಬ್ಯಾಗ್ ಕಂಡೀಷನ್ ಮತ್ತು AC ಎಲ್ಲನೂ ಕೂಡ ಅಪ್ ಟು ಒಂದು ಯೂಸ್ಫುಲ್ ಮತ್ತು ಒಳ್ಳೆಯ ಒಂದು ಮೆಮೊರೇಬಲ್ ಡಿಸೈನಲ್ಲಿ ಮಾಡಿದ್ದಾರೆ. ಸಖತ್ತಾಗಿದೆ. ಸೇಫ್ಟಿ ಕಾರ್ ಇದೆ ಅಂತ ಕೂಡ ಹೇಳಿದ್ದಾರೆ. ಸೊ ಏನೇ ಕಂಡೀಷನ್ ಇದ್ದರೂ ಬ್ರೋಕರ್ ಅವ್ರ ಜೊತೆ ಮಾತಾಡಿ ಅವರಿಗೆ ಏನೆಲ್ಲ ಪ್ರೊಸೆಸಿಂಗ್ ಇದೆ ಅದರ ಬಗ್ಗೆ ನೀವೆಲ್ಲ ತಿಳಿಸಿಕೊಡಿ ಅಂತ ಹೇಳ್ತಾ, ಇದೇ ರೀತಿ ಹೊಸ ಒಂದು ಪ್ರೊಫೈಲೊಂದಿಗೆ ನಾನು ನಿಮಗೆ ಸಿಗ್ತೀನಿ.